ರಕ್ಷಕ್ ಅವರು ಲಿವರ್ನ ದಾನ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ ಅಪ್ಪಂದು ಸಮಸ್ಯೆ ಹಿಂಗಾಗಿತ್ತು ಅಂತ. ನಮ್ಮ ಅಪ್ಪನ ಹಾಸ್ಪಿಟಲ್ ಸೇರಿದಾಗ 25% ಲಿವರ್ ಇತ್ತು. ನಾವು ಅಪ್ಪನ ತಿರ್ಗಾ ಚೇಂಜ್ ಮಾಡಬೇಕು ಅಂತಂದ್ರೆ ಒಂದು 60 70 ಲಕ್ಷ ಬೇಕು. ಅಥವಾ ಒಂದು 40 to 50 lakhs ಆದರೂ ಬೇಕೇ ಬೇಕು. ಆ ಟ್ರೀಟ್ಮೆಂಟ್ಸ್ ಪ್ರತಿಯೊಂದು ಒಂದು 60 ಲಕ್ಷ ಬೇಕು ಅಂತ ಹೇಳಿ ಸರಿ ಅಂತ ಡಿಸೈಡ್ ಮಾಡಿದ್ವಿ. ಮನೆಯವರು ಒಡವೆ ಎಲ್ಲ ಮಾರ್ಬಿಟ್ಟು ಆದರೂ ಏನೋ ಒಂದು ಮಾಡೋಣ, ಆದರೆ ಲಿವರ್ ಹಾಕ್ಸ್ಬೇಕು ನಾವು ಅಪ್ಪನಿಗೆ ಅಂತ. ಒಂದು 2 weeks ಬಿಟ್ಟು ಸಡನ್ನಾಗಿ ಹೇಳ್ತಾರೆ ನಾವು ಅಪ್ಪ ನಾನು ಹಾಕ್ಸಲ್ಲ, ನನ್ನ ಜೀವನದಲ್ಲಿ ನಾನು ಹಿಂಗೆ ಇದ್ಬಿಟ್ಟು ಹೋಗ್ಬಿಡ್ತೀನಿ, ನಾನು ಯಾರ್ದೋ ಲಿವರ್ ಹಾಕ್ಸ್ಕೊಂಡು ನಾನು ಏನೇ ಬದುಕಬೇಕು. ಆ್ಯಂಡ್ ರಮೋಲ್ ಅವರು ಕೂಡ ನೀವು ಮಾಡಿದ್ದಕ್ಕೆ ಇವನ್ ಶಿ ಡಿಸೈಡ್ ಅವರು ಅಲ್ಲೇ ಸ್ಟೇಜಲ್ಲೇ ಡಿಸೈಡ್ ಮಾಡಿದ್ರು ಮಾಡಿದ್ವಿ ಅಂತ. ಸರಿ ಪ್ರಪೋಸಿಂಗ್ ಅ ಗರ್ಲ್ ಆಯ್ತಾ, ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆ ಹುಡುಗಿ, ನೀವು ಹಾಡು ಮುಖಾಂತರ ಪ್ರಪೋಸ್ ಮಾಡ್ತೀರ ಅಂದ್ರೆ ಹೆಂಗ್ ಮಾಡ್ತೀರಾ ಮಾಡಿ? ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಹೊಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಇದುವರೆಗೂ ರಕ್ಷಕ್ ಹೇಳ್ಕೊಳ್ಳಕ್ ಆಗದೆ ಇರುವಂತ ವಿಷಯ ಏನಾದ್ರು ಇದೆಯಾ? ಎಸ್ ಜೀ ಕನ್ನಡದಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿ ಒಂದೊಂದು ಸರ್ಪ್ರೈಸ್ ಅದೆಲ್ಲ ಮಾಡ್ತಿದ್ರು. ಆ್ಯಂಡ್ ನಿಮ್ಮದು ವಿಚಾರ ನಾವು ಈ ಸತಿ ಅದು ಹೊರಗೆ ಬಂದಾಗ ಇಟ್ ವಾಸ್ ಲೈಕ್ ರಕ್ಷಕ್ ಅವರು ಲಿವರ್ನ ದಾನ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ ಅಪ್ಪಂದು ಸಮಸ್ಯೆ ಹಿಂಗಾಗಿತ್ತು ಅಂತ. ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ರಮೋಲ್ ಅವರು ಕೂಡ ಮಾಡ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಹೇಳಿ. ಅಂದರೆ ಅದೆಲ್ಲ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು ನಾವು. ಫಸ್ಟ್ ಆಫ್ ಆಲ್ ಎಲ್ಲರೂ ಆ ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಕ್ಯಾಶುವಲಾಗಿ ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಸೇರಿದಾಗ 25% ಲಿವರ್ ಇತ್ತು ನಾವು ಅಪ್ಪನಿಗೆ. ತಿರ್ಗಾ ಚೇಂಜ್ ಮಾಡಬೇಕು ಅಂತಂದರೆ ಒಂದು 60 70 ಲಕ್ಷ ಬೇಕು. ಅಥವಾ ಒಂದು 40 to 50 lakhs ಆದರೂ ಬೇಕೇ ಬೇಕು. ಆ ಟ್ರೀಟ್ಮೆಂಟ್ಸು ಪ್ರತಿಯೊಂದು ಒಂದು 60 ಲಕ್ಷ ಬೇಕು ಅಂತ ಹೇಳಿದರು. ಸರಿ ಅಂತ ಡಿಸೈಡ್ ಮಾಡಿದ್ವಿ. ಮನೆಯವರು ಒಡವೆ ಎಲ್ಲ ಮಾರ್ಬಿಟ್ಟು ಆದರೂ ಏನೋ ಒಂದು ಮಾಡೋಣ, ಆದರೆ ಲಿವರ್ ಹಾಕ್ಸ್ಬೇಕು ನಾವು ಅಪ್ಪನಿಗೆ ಅಂತ. ಒಂದು 2 weeks ಬಿಟ್ಟು ಸಡನ್ನಾಗಿ ಹೇಳ್ತಾರೆ ನಾವು ಅಪ್ಪ ನಾನು ಹಾಕ್ಸಲ್ಲ, ನನ್ನ ಜೀವನದಲ್ಲಿ ನಾನು ಹಿಂಗೆ ಇದ್ಬಿಟ್ಟು ಹೋಗ್ಬಿಡ್ತೀನಿ, ನಾನು ಯಾರ್ದೋ ಲಿವರ್ ಹಾಕ್ಸ್ಕೊಂಡು ನಾನು ಏನೇ ಬದುಕಬೇಕು ಅಂದೆ. ಹಂಗೆ ಅದಕ್ಕೆ ಆವಾಗ ಅಂದ್ಕೊಂಡೆ ಒಂದು ಲಿವರ್ ಹಾಕ್ಸೋಕೆ 60 to 70 ಲಕ್ಷ ಬೇಕು. ಯಾರೋ ಒಬ್ರು ಹೋಗಿರುತ್ತೆ ಲಿವರ್, ಸಾವುಕಾರಾಗಿರಲಿ ಬಡವರಾಗಿರಲಿ ಎಂಥವ್ರಾಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರಲಿ, ಅವ್ರು ವಾಪಸ್ ಹಾಕ್ಸೋಕ್ಕಾಗಲ್ಲ. ಆ ಮನುಷ್ಯನ ಬಿಟ್ಟೇ ಬಿಡ್ತಾರೆ. ಆ ಮನುಷ್ಯ ಹೋದ ಅಷ್ಟೇ, ಸತ್ತ, ಇನ್ನೇನು ಇಲ್ಲ ಅಂತ. ಅದಕ್ಕೆ ನಾನು ಮೊನ್ನೆ ಡಿಸೈಡ್ ಮಾಡಿದೆ ಸುಮ್ಮನೆ ಈಗೇನು ಪ್ರೊಸೀಜರ್ಸ್ ಇದೆ ಪ್ರತಿಯೊಂದು ಅದನ್ನು ಫಾಲೋ ಮಾಡೋಣ. ಫ್ಯಾಮಿಲಿ ಸಿಗ್ನೇಚರ್ ಹಾಕಬೇಕು ಅಂತ ಹೇಳಿದ್ರು. ಪ್ರತಿಯೊಂದು ಅದನ್ನು ಫಾಲೋ ಮಾಡಿ ಆದಷ್ಟು ಬೇಗ ಅದನ್ನು ನಾವು ವೀಡಿಯೋ ಮಾಡ್ತೀವಿ. ಯಾಕಂದರೆ ಕೆಲವರಿಗೆ ನಾವು ರಿಯಾಲಿಟಿ ಶೋನಲ್ಲಿ ಹೇಳೋದು ಸುಮ್ಮನೆ ಹೇಳ್ತಾರೆ ಅಂತ ಅನ್ಕೊತಾರೆ. ಅದಕ್ಕೋಸ್ಕರ ಅದನ್ನು ನಾವು ಫಾರ್ಮಾಲಿಟೀಸ್ ಏನೇನಿದೆ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಚೆಕಪ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಬಾಡಿ ಎಲ್ಲ ಫುಲ್ ಚೆಕಪ್ ಮಾಡಿಸಿ ನಮ್ಮ ತಾಯಿ, ನಮ್ಮ ಅಕ್ಕ, ನಾನು ಪ್ರತಿಯೊಬ್ಬರು ಅದಕ್ಕೆ ಸಿಗ್ನೇಚರ್ ಹಾಕಿಸಿ ಎಲ್ಲ ನೀಟಾಗಿ ಫಾರ್ಮಾಲಿಟೀಸ್ ಮಾಡಿಕೊಟ್ಬಿಟ್ಟು ಬರ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಅದೊಂದು ನನಗೊಂಥರ ಎಮೋಷ್ನಲ್. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಲಿವರಿಂದನೇ ನಮ್ಮ ಅಪ್ಪನಿಗೆ ಪ್ರಾಬ್ಲಮ್ ಆಗಿದ್ದಲ್ಲ, ಅದಕ್ಕೋಸ್ಕರ ನನ್ನ ಲಿವರ್ನ ಯಾರೋ ಒಬ್ರು ಮಣ್ಣಿಗೆ ಹೋದಾಗ ನಾವೇನು ಎತ್ಕೊಂಡು ಹೋಗ್ಬೇಕಾರೆ ಏನು ಎತ್ಕೊಂಡು ಹೋಗ್ಬೇಕಾರೆ ಹಾಕೋದೇ ಕೊನೆಗೆ ಮಣ್ಣಿಗೆ ಹಾಕ್ಬಿಟ್ಟು ಮಣ್ಣಿಗೆ ಹಾಕಿ ಮುಚ್ಚಿಸ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಯಾಕೆ ಯಾರೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಲಿವರ್ನ ನಾವು ಬೇರೆಯವ್ರಿಗೆ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ನಾನು ಮೊನ್ನೆ ಸ್ಟೇಜಲ್ಲಿ ಪ್ರಾಮಿಸ್ ಮಾಡಿದೆ. ಅದ್ರ ಜೊತೆ ನನ್ನ ಪಾರ್ಟ್ನರು ರಮೋಲ ಅವರು ನಾನು ಡೊನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದೊಂದು ಖುಷಿ ವಿಚಾರ. ಲೈಕ್ ಅಂಗಾಂಗಗಳನ್ನ ದಾನ ಮಾಡೋದಂದ್ರೆ ಇಟ್ಸ್ ಲೈಕ್ ಅದಕ್ಕೆ ಪುಣ್ಯ ಮಾಡಬೇಕು ಪ್ರತಿಯೊಬ್ಬರು. ಇವಾಗ ನಾವು ಬದುಕಿದ್ದಾಗ ಕೂಯ್ದಾಗ ಗೊತ್ತಾಗುತ್ತೆ ಈ ಕೂಯ್ತಿದ್ದಾರೆ ಅನ್ನೋದು ನಮ್ಗೆ ನೋವು ಗೊತ್ತಾಗುತ್ತೆ. ನಾವು ಸತ್ತಾಗ ಏನು ಗೊತ್ತಾಗುತ್ತೆ? ಕೂಯ್ತಾರೆ, ಎತ್ಕೊತಾರೆ, ಯಾರೋ ಒಬ್ರಿಗೆ ಡೊನೇಟ್ ಮಾಡ್ತಾರೆ ಅಷ್ಟೇ. ತಿರ್ಗಿ ವಾಪಸ್ ಸ್ಟಿಚ್ ಮಾಡೋ ಮಾಡ್ತಾರೆ. ಯಾರೋ ಒಬ್ರಿಗೆ ಹೋಗಲಿ ನಮ್ಮ ಲಿವರು ಅಂತ ಅಷ್ಟು ಖುಷಿ. ಯಾರೋ ನೆನ್ಸ್ಕೊತಾರೋ ಬಿಡ್ತಾರೋ ಅದು ಬೇಕಾಗಿಲ್ಲ. ನಮ್ಮಿಂದ ಯಾರೋ ಒಬ್ರು ಬದುಕ್ತಿದಾರ, ಇನ್ನೊಂದು 10 ದಿನ ಪ್ರಪಂಚ ನೋಡ್ತಾರೆ ಅವರು ನಮ್ಮಿಂದ, ಖುಷಿ ಅಷ್ಟೆ. ಇದನ್ನ ಮಾಡಿದಾಗ ಲೈಕ್ ಅಮ್ಮ ಅವ್ರ ಪರ್ಮಿಷನ್ ತಗೊಂಡು ಅಮ್ಮನೂ ಒಪ್ಕೊಂಡ್ರೆ ಏನು ತೊಂದರೆ ಇಲ್ಲ ಅಂತ. ನಿಮ್ಮನ್ನು ಇನ್ಸ್ಪೈರ್ ಆಗಿ ಲೈಕ್ ಇನ್ಯಾರಾದರೂ ನಿಮಗೆ? ಖಂಡಿತ. ಯಾಕೆ ಅಂದರೆ ನೋಡಿ, ಆವಾಗಲೇ ನಾನು ಹೇಳ್ದಂಗೆ ಬರೋವಾಗಲೂ ಬೆತ್ತಲೆ, ಹೋಗೋವಾಗಲೂ ಬೆತ್ತಲೆ. ಮೈ ಮೇಲಿರೋ ಬಟ್ಟೆ ಹೋಗ್ಬೇಕಾದ್ರೆ ಅರ್ದ್ಬಿಟ್ಟು ಕಳಿಸ್ತಾರೆ. ತಾಯಿ ಗರ್ಭದಿಂದ ಆಚೆ ಬರ್ಬೇಕಾದ್ರೆ ಬಟ್ಟೆನ ಹಾಕೊಂಬರಲ್ಲ. ಒಳ್ಳೆ ಇಂಪಾರ್ಟೆಂಟ್ ಬಟ್ಟೆನೇ ಬೇಕು ಅಂತ ನಾವು ಇವಾಗ ಕೇಳ್ತೀವಿ. ಬರ್ಬೇಕಾದ್ರೆ ಏನು ಹಾಕೊಂಬರಲ್ಲ. ಹೋಗ್ಬೇಕಾದ್ರೆ ನಾವು ಹೆಂಗೆ ಮಲ್ಕೊಂಡಿದ್ದೀವೋ ಯಾರಿಗೂ ಗೊತ್ತಿರಲ್ಲ. ಬಟ್ಟೆ ಎಲ್ಲ ಅರ್ಧಾಕ್ಬಿಟ್ಟು ಮನೆಗೆ ಬಿಸಾಕ್ತಾರೆ, ಮಣ್ಣು ಹಾಕ್ತಾರೆ ನಮ್ಮ ಮೇಲೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾಕೆ ನಾನು ಅಂತ ಹೇಳಿರ್ಬೇಕು. ನಾವೆಲ್ಲ ಒಂದು ಅಂತ ಬದುಕೋಣ. ಯಾರಿಗೆ ಡೊನೇಟ್ ಮಾಡ್ಬೇಕಂತ ಆಸೆ ಇದ್ದರೆ ದಯವಿಟ್ಟು ಡೊನೇಟ್ ಮಾಡಿ. ಏನಾಗಿರ್ಬೋದು, ಕಣ್ಣಾಗಿರ್ಬೋದು, ಲಿವರು, ಕಿಡ್ನಿ, ಪ್ರತಿಯೊಂದು ಯಾರಿಗೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಖುಷಿ ಪಡೋಣ ಅಷ್ಟು. ಯಾಕೆಂದರೆ ಇವತ್ತಿನ ಜೀವನ ಹೆಂಗಿದೆ ಅಂತ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅಷ್ಟಲ್ಲಿ ಹಿಂಗಿನ ಅಷ್ಟಲ್ಲಿ ಯಾರು ಎಲ್ಲೆಲ್ಲಿ ಹೋಗಿರ್ತಾರೆ, ಏನಾಗಿರ್ತಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟೊಂದು ಇನ್ಸಿಡೆಂಟ್ ನಂಬಕ್ಕೆ ಆಗಲ್ಲ. ಯಾಕಂದ್ರೆ ಸ್ಟೇಟಸಲ್ಲಿ ನೋಡ್ತಿದ್ರೆ ವಾಪಸ್ ಹಿಂಗೆ ಬಂದ್ಬಿಟ್ಟು ವಾಪಸ್ ತಿರುಗಿ ಹಿಂಗೆ ಬರ್ತೀವಿ, ಏನು ರೆಸ್ಟಿಂಗ್ ಪೀಸಾ? ಯಾರಿಗೂ ಚಿಕ್ಕ ಹುಡುಗರು ಇನ್ನು ಹಿಂಗೆಲ್ಲ ಆಗ್ತಿದೆಯಾ? ನಿನ್ನೆ ಮಾತಾಡ್ತಿದ್ವಿ, ಇವಾಗ ಇವ್ರು ಇಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ಯಾರೋ ಒಬ್ರು ಡೊನೇಟ್ ಆಗಲಿ ಅಂತ ನಾನು ನನ್ನ ಲಿವರ್ನ ಒಬ್ರಿಗೆ ಡೊನೇಟ್ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೆ. ಆ್ಯಂಡ್ ರಮೋಲ್ ಅವರು ಕೂಡ ನೀವು ಮಾಡಿದ್ದಕ್ಕೆ ಇವನ್ ಶಿ ಡಿಸೈಡ್ ಅವರು ಅಲ್ಲೇ ಸ್ಟೇಜಲ್ಲೇ ಡಿಸೈಡ್ ಮಾಡಿದ್ರು ಮಾಡಿದ್ವಿ ಅಂತ. ಸರಿ ಅಂದು ಓಕೆ, ಅದ್ರ ಪ್ರಾಸೆಸ್ ಎಲ್ಲ ನೆಕ್ಸ್ಟ್ ಆಗ್ತಿದೆ. ಪ್ರಾಸೆಸ್ ಎಲ್ಲ ಆದಷ್ಟು ಬೇಗ ಆಗ್ತೀವಿ. ಅದನ್ನು ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀವಿ ನಾವು, ಏನು ಪ್ರೊಸೆಸ್ ಆಗಿದೆ ಅಂತ. ಇಟ್ಸ್ ಇನ್ಸ್ಪೈರಿಂಗ್. ನಿಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ಕೂಡ ಇನ್ಸ್ಪೈರ್ ಆಗಿ ನಿಮ್ಗೆ ಇನ್ಸ್ಟಾಗ್ರಾಮ್ ಎಲ್ಲ ಮೆಸೇಜ್ಗಳು ಬಂದಿರುತ್ತೆ ಅಂತ. ಇವಾಗ ಅದು ಎಪಿಸೋಡ್ಸ್ ನಿನ್ನೆ ಪ್ರೋಮೋ ಬಿಟ್ಟಾಗಿದ್ದು ನಾನು ತುಂಬ ಒಳ್ಳೆ ಕಮೆಂಟ್ಸ್ಗಳು ಹಾಕ್ತಿದ್ದಾರೆ, ನನ್ನ ಕಳಿಸ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ.
ಟೆಲಿಕಾಸ್ಟ್ ಆದಮೇಲೆ ಎಲ್ಲರೂ ನೋಡ್ತಾ ಅದಾದಮೇಲೆ ಒಂದು ವೀಡಿಯೋ ಬಿಡ್ತೀವಿ ನಾವು ಮಾಡಿದ್ದೀವಿ ಪ್ರೊಸೀಜರ್ಸ್ ಏನಿದೆ ಕ್ಲಿಯರಾಗಿ ಮಾಡಿದ್ದೀವಿ ಅಂತ. ಆ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಿಡ್ತೀನಿ, ಎಲ್ಲರೂ ಬಂದು ನೋಡಿ. ನಿಮಗೆ ಖುಷಿ ಇದೆ ಅಲ್ಲ? ಖುಷಿ ಇದೆ, ಖಂಡಿತ ಖುಷಿ ಇದೆ. ಒಂದು ಸ್ಟೇಜ್ಗೋಸ್ಕರ ಏನೋ ತೋರಿಸ್ಕೊಬೇಕು. ಯಾರೋ ಒಬ್ರು ಅಲ್ಲಿ ಬಂದು ಕಮೆಂಟ್ ಹಾಕಿದ್ರು, ಝೀ ಕನ್ನಡಕ್ಕೆ TRPಗೋಸ್ಕರ ಇವರೆಲ್ಲ ಮಾಡ್ತಿದ್ದಾರೆ ಅಂತ. ಮಾತು ಕೊಡೋದು ತುಂಬ ಈಸಿ, ಅದನ್ನು ನಾವು ನಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನಾನು ನಡ್ಕೊತೀವೋ ಇಲ್ವೋ ಅನ್ನೋದಕ್ಕೆ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ಅದು ಪ್ರೊಸೀಜರ್ಸ್ ಏನೇನಿದೆ, ಸ್ಟೇಜ್ ಮೇಲೆ ನಾವು ಒಂದು ಸುಮ್ಮನೆ ಹಿಂಗೆ ಇಟ್ಕೊಂಡು ನಾವು ಲಿವರ್ನ ದಾನ ಮಾಡ್ತೀವಿ ಅಂತ ತುಂಬ ಹೇಳೋದು ಈಸಿ. ಅದಾದಮೇಲೆ ಜನ ಅನ್ಕೊಬೋದೇ ಇವ್ನು ಸುಮ್ಮನೆ ಹೇಳ್ದ, ಎಲ್ಲೋ ಒಂದು ವೀಡಿಯೋ ನಾವು ಬಂದಿಲ್ಲ ಅದು ಅಂತ. ಅದಕ್ಕೂ ಅದೇನು ವಿಡಿಯೋ ಹಾಕಿಲ್ಲ ಅಂದ್ರೆ ಆಲ್ ಐಸ್ ಆನ್ ರಕ್ಷಕ್ ಅನ್ನೋ ತರ ಎಲ್ಲ ಈ ವಿಡಿಯೋದವರೆಲ್ಲ ಬರ್ತಾರೆ ಇರುತ್ತದೆ. ಅದಕ್ಕೋಸ್ಕರ ಒಂದು ಪ್ರೊಸೀಜರ್ಸ್ ಏನೇನಿದೆ ಆ ಪ್ರೊಸೀಜರ್ ವಿಡಿಯೋನ ನಾವು ಮಾಡಿ ಒಂದು ಬಿಡ್ತೀವಿ ಇನ್ಸ್ಟಾಗ್ರಾಮ್, ಅದು ಎಲ್ಲರೂ ನೋಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ವಿಡಿಯೋ ನೋಡಿದಾಗ. ಆ್ಯಂಡ್ ಎಲ್ಲರಿಗೂ ವಿಲ್ ಬಿ ವೆರಿ ಮಚ್ ಇನ್ಸ್ಪೈರಿಂಗ್. ಇನ್ನಷ್ಟು ಜನ ಅಪ್ಪು ಸರ್ ಕೂಡ ಕನ್ನಡ ಮಾಡಿದ್ರು, ಲೈಕ್ ಅವಾಗಲೂ ಎಷ್ಟೊಂದು ಜನ ಅವ್ರನ್ನ ಇನ್ಸ್ಪೈರ್ ಆಗಿ ಬೇಜಾನ್ ಜನ ಮಾಡಿದ್ರು. ಬಟ್ ಈಗ ರಕ್ಷಕ್ನ ನೋಡಿ ನಿಮ್ಮಂದಷ್ಟು ಫಾಲೋವರ್ಸ್ ಅವರು ಇವರು ಎಲ್ಲ 100% ಖಂಡಿತ ಮಾಡಿದ್ರೆ ಖುಷಿ ಆಗುತ್ತೆ ನನಗೆ. ಒಂದೊಳ್ಳೆ ಕೆಲಸ ಆಗಿ ಯಾರು ಈ ಥರ ಡಿಫ್ರೆಂಟ್ ಆಗಿ ನಿಮ್ಗೆ ಈ ಥಾಟ್ ಬಂದಿದ್ದು ಅಂದರೆ ಸುಮ್ಮನೆ ಹಿಂಗೆ ನಾನು ಕ್ಯಾಶುವಲಾಗಿ ಮುಂಚೆ ಅನ್ಕೊತಿದ್ದೆ, ಅದು ಯಾರೋ ಒಬ್ರಿಗೆ ದಾನ ಮಾಡೋಕ್ಕೆ. ನಾವು ಅಪ್ಪನಿಗೆ ಬ್ಲಡ್ ಇಲ್ದಿರೋ ಟೈಮಲ್ಲಿ ಓಡೋಗಿ ಬ್ಲಡ್ ತೊಗೊಂಬೋದು ನನಗೆ ನೆನಪು, ಇಲ್ಲ ಯಾರೋ ಇನ್ನೊಬ್ರನ್ನ ಕರೆದ್ಬಿಟ್ಟು ನೀವು ಬ್ಲಡ್ ಕೊಡಿ, ಅದ್ರ ಬದಲು ನಮಗೆ ಯಾವ್ದು ಬೇಕಾಗಿದೆ ಬ್ಲಡ್ ಅದು ನಮಗೆ ಕೊಡ್ತಾರೆ, ಡೊನೇಟ್ ಮಾಡ್ತಾರೆ ಅಂತ ಹೇಳಿದ್ದು ನೆನಪು ಹಾಸ್ಪಿಟ್ಲಲ್ಲಿ ಇದ್ದಾಗ. ಅದೆಲ್ಲ ಅದಕ್ಕೋಸ್ಕರ ಅದು ಕಾಡ್ತಾ ಇರುತ್ತಲ್ಲ, ಯಾರೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಒಪ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಸೂಪರ್ ನೈಸ್. ಸಿಕ್ಕಾಪಟ್ಟೆ ಇವಾಗ ಟೆಲಿಕಾಸ್ಟ್ ಆದಮೇಲೆ ಇನ್ನಷ್ಟು ಜನಕ್ಕೆ ಗೊತ್ತಾಗಿ 100% ಬೇರೆಯವರು ಕೂಡ ಇನ್ಸ್ಪೈರ್ ಆಗಿ ಮಾಡ್ತಾರೆ. ಅದು ಸೂಪರ್ ನೈಸ್. ಸೊ ಈಗ ವಿಲ್ ಜಸ್ಟ್ ಸ್ಕಿಪ್ ಆನ್ ಟು ದ ನೆಕ್ಸ್ಟ್ ಫೇಸ್ ಆಫ್ ಥಿಂಗ್. ನೀವು ಹಾಡು ಆಡ್ತೀರಾ ಅನ್ನೋದು ಹಾಡು ಆಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ಹಾಡು ಆಡಬೇಡಿ. ಈಗ ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ. ಈಗ ನಿಮ್ಮ ಫ್ಯೂಚರ್ ಪಾರ್ಟ್ನರು ಅಥವಾ ನಿಮ್ಮ ಗರ್ಲ್ ಫ್ರೆಂಡು ಯಾರೋ, ಐ ಮೀನ್ ಈ ಕಂಟೆಂಟ್ನ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಎಕ್ಸಾಂಪಲ್ ನಾನೀಗ ನಿಮ್ಮ ಹುಡುಗಿ ಕೋಪ ಮಾಡ್ಕೊಂಡಿರೋಲ್ಲ ಅಂತ ಹೇಳ್ತೀನಿ, ಓಕೆನಾ? ಸೊ ಅವಾಗ ಯಾವ ಲೈನ್ ಹೇಳ್ತೀರಾ ಅಂತ, ಬಿಕಾಸ್ ಬೇಜಾನ್ ಜನ ಹುಡುಗರು ಸ್ಟೇಟಸ್ಗೆ ಕಂಟೆಂಟ್ ಕೊಡ್ತೀರಾ ನೀವು, ಇದು ಒಂದು ಕಂಟೆಂಟ್ ಆಗಲಿ ಅಂತ ಅಷ್ಟೇ. ಸೊ ಈಗ ನಾನು ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ, ಯು ಕ್ಯಾನ್ ಜಸ್ಟ್ ಒಂದು ಹಾಡ್ ಮೂಲಕನೋ ಅಥವಾ ಹಾಡಲ್ಲಿರುವಂಥ ಒಂದು ಲೈನ್ ಮೂಲಕನೋ ಯು ಕ್ಯಾನ್ ಜಸ್ಟ್ ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ವೀಕ್ ಸೊ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು? ಎಸ್, ಫಸ್ಟ್ ಹೇಳ್ಬಿಡಿ, ಸಿಕ್ಕಾಪಟ್ಟೆ ವೀಕು ಟ್ರೈ ಮಾಡ್ತೀನಿ. ಐ ಆಮ್ ರೆಡಿ. ನೀವು ರೆಡಿನಾ? ಓಕೆ. ನಿಮ್ಮ ಹುಡುಗಿ ಈಗ ಏನಕ್ಕೋ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ, ಏನು ಹೇಳಿ ಸಮಾಧಾನ ಮಾಡ್ತೀರಾ? ಆ್ಯಂಡ್ ಮ್ಯೂಸಿಕ್ ಲಿಸನರ್ ನೀವು ಅಂತ ಗೊತ್ತು, ಆ್ಯಂಡ್ ಮ್ಯೂಸಿಕ್ ಈಸ್ ಅ ಥೆರಪಿ. ಹಾಡನ್ನ ಕೇಳ್ತಾ ನಾವು ಎಷ್ಟೊಂದು ವಿಚಾರಗಳನ್ನ ಮರ್ತು ಹೋಗ್ತೀವಿ. ಸೊ ನಿಮಗೂ ಮ್ಯೂಸಿಕ್ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ಮ ಹುಡುಗಿ ಕೋಪ ಮಾಡ್ಕೊಂಡಿದ್ದಾಳೆ, ಹಾಡು ಮುಖಾಂತರ ಸಮಾಧಾನ ಮಾಡೋಕ್ಕನ್ನ ಹೆಂಗೆ ಮಾಡ್ತೀರಾ? ನೀನು ಬಂದ ಮೇಲೆ ತಾನೇ ಇಷ್ಟು ಚೆಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಅಲ್ಲಿಗೆಲ್ಲ ಕೋಪ ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಸಮಥಿಂಗ್ ನೀವಿಬ್ಬರ ಮಧ್ಯೆ ಏನೋ ಒಂದು ಲೈಕ್ ವರ್ಸ್ಟ್ ಥಿಂಗ್ ಆಗೋಗಿದೆ, ಇವಾಗ ನೀವೇ ಸಮಾಧಾನ ಮಾಡಬೇಕು, ಅವ್ರಿಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಪ್ರೀತಿನ ವರ್ಣನೆ ಮಾಡಿ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಒಂದು ಹಾಡು ಮುಖಾಂತರ? ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು. ಸೂಪರ್. ಯಾವಾಗಲೂ ಹೊರ್ಗಡೆ ಇಂಟರ್ವ್ಯೂಸ್ಗಳು ಹಾಡು ಆಡಿದ್ದೀರಾ? ಇಲ್ಲ. ಹಾಡು ಆಡಿದ್ದೀರಾ? ಇಲ್ಲ. ಸ್ಟೇಜ್ ಮೇಲೆ ಇಲ್ಲ. ಹಂಗಾರೆ ಇದು ನಮ್ಮದೇ ಹೊಸ ಪ್ರಯತ್ನ ಹಾಡಾಡ್ಸೋದಲ್ಲಿ. ಓಕೆ, ಡನ್. ಯು ಪ್ರಪೋಸಿಂಗ್ ಅ ಗರ್ಲ್, ಆಯ್ತಾ? ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆ ಹುಡುಗಿ, ನೀವು ಹಾಡು ಮುಖಾಂತರ ಪ್ರಪೋಸ್ ಮಾಡ್ತೀರಾ ಅಂದ್ರೆ ಹೆಂಗೆ ಮಾಡ್ತೀರಾ? ಮಾಡಿ. ಅಯ್ಯೋ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಹೊಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಏಯ್ ಸೂಪರ್ ರಕ್ಷಕ್, ವೆರಿ ನೈಸ್, ಸಕ್ಕದಾಗಿತ್ತು. ನೆಕ್ಸ್ಟ್. ಓಕೆ, ಡನ್. ಈಗ ಫೈನಲ್, ದೇರ್ ಇಸ್ ಅ ಸಿಚುವೇಶನ್, ಇಬ್ರು ಮದುವೆ ಆಗ್ತಾ ಇದ್ದೀರಾ, ಆಗ ನೀವು ಒಂದು ಹುಡುಗಿಗೆ ಹಾಡು ಮುಖಾಂತರ ಹೇಳ್ತೀರಾ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಗಿ ಬೇಗ ಬೇಗ ಬಾ ಅಂತ. ಕೊನೆಗೆ ಒಂದು ಲೈನ್ ಆಡಲ್ಲ, ಲಾಸ್ಟ್ ಲೈನು. ಲಾಸ್ಟ್ ಲೈನ್ ಆದ್ಮೇಲೆ ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ, ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲು ಆಗ್ಬೇಡ. ನೀವು ಅಪ್ಪಂದು ಇದನ್ಸುತ್ತಲ್ಲ. ಓಕೆ, ಇನ್ ಬಿಟ್ವೀನ್ ಮ್ಯೂಸಿಕ್, ಐ ಮೀನ್ ಹಾಡು ಚೆನ್ನಾಗೇ ಆಡ್ತೀರಾ. ಲೈಕ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು? ಫೇವ್ರೆಟ್ ಅಂತ ಆ ಥರದೆಲ್ಲ ಏನಿಲ್ಲ, ನಂಗೆ ಹಳೆ ಸಾಂಗ್ಸ್ಗಳೇ ಜಾಸ್ತಿ ಕೇಳೋದು. ಹೊಸ ಸಾಂಗ್ಸು ಕೇಳ್ತೀನಿ, ಇಲ್ಲ ಅಂತಲ್ಲ. ಕ್ಯಾಶುವಲ್ ಯಾವ ಸಾಂಗ್ಸ್ ಬಂದರೂ ಕೇಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟ್ರಾವೆಲಿಂಗಲ್ಲಿ ನಾನು ಜೋರಾಗಿ ಆಡ್ಕೊಂಡು ಹೋಗ್ತಾ ಇರ್ತೀನಿ.
ಆ ಥರ. ಒಂದು ಪರ್ಟಿಕ್ಯುಲರ್ ಫೇವ್ರೆಟ್ ಸಾಂಗ್ ಅನ್ನೋದೇ ಇಲ್ವಾ? ಆ ಥರ ಏನಿಲ್ಲ, ಕ್ಯಾಶುವಲ್ ಎಲ್ಲ ಸಾಂಗ್ಸು ಆಡ್ತಾ ಇರ್ತೀನಿ. ಯಾವುದು ನಿಮ್ಮ ಫೇವ್ರೆಟ್ ಹಾಡೇ ಏನಿಲ್ಲ? ಆ ಥರ ಅಂದರೆ ಫೇವ್ರೇಟ್ ಅಂತ ಅಲ್ಲ, ಎಲ್ಲ ಸಾಂಗ್ಸು ಇಷ್ಟಪಡ್ತೀನಿ ನಾನು. ನಂಗೆ ಜಾಸ್ತಿ ಕೇಳೋದೇ ಕನ್ನಡ ಸಾಂಗ್ಸು, ಯಾವ ಸಾಂಗ್ಸು ಜಾಸ್ತಿ ಕೇಳೋದೇ, ಬೇರೆ ಭಾಷೆ ಕೇಳೋದೇ ಇಲ್ಲ. ಹಿಂದಿ, ನೋ ತಮಿಳ್, ನೋ ತೆಲುಗು, ಬರೀ ಜಾಸ್ತಿ ಕನ್ನಡ ಸಾಂಗ್ಸು ಕನ್ನಡ ಕೇಳೋದು. ಹಾಡು. ಓಕೆ, ಸೂಪರ್. ಅಂದರೆ ನೀವು ಹಾಡು ಹಾಡ್ಸೋದನ್ನ ಅಂದ್ಕೊಂಡೆ ಈ ಹಾಡು ಹಾಡಿಸ್ಬೋದಾ ಹಾಡ್ತಾರ ಅಂತ, ಬಟ್ ಇಟ್ ಹ್ಯಾಪನ್ ಟುಡೇ. ಇನ್ನೊಂದು ಸಿಚುವೇಶನ್ ಕೊಡ್ಲಾ? ಇವಾಗ ನೀವು ಹುಡುಗಿ ಜಗಳ ಆಡ್ಕೊಂಡು ನಿಮ್ಮ ಹುಡುಗಿ ಹೋಗ್ತಾ ಇರ್ತಾಳೆ ಮುಂದೆಗೆ ಹಾಡು ಹಾಡಿ ಎಲ್ಲ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ನರಳಾಡಿ ಸಾಯಬಾರ್ದ. ಈ ಹಾಡು ಹೇಳ್ತೀರಾ ಅವ್ರಿಗೆ? ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ. ರಕ್ಷಕ್ ಲೈಕ್ ರಕ್ಷಕ್ ಇಸ್ ಲೈಕ್ ಫನ್ನಿ. ರಕ್ಷಕ್ ಒಳಗೆ ದೆರ್ ಇಸ್ ಅ ಕಿಡ್ ಆ್ಯಂಡ್ ಒಂದು ಕೋಪ ಎಲ್ಲ ಒಂದು ಪರ್ಸನ್ಗೆ ಲೈಕ್ ಯಾವ್ಯಾವ ರೀತಿ ಇರ್ಬೇಕು, ಕಂಪ್ಲೀಟ್ ರಕ್ಷಕ್ ಇಸ್ ಲೈಕ್ ದ್ಯಾಟ್. ಇದೆಲ್ಲದ್ರ ಮಧ್ಯೆ ಇದುವರೆಗೂ ರಕ್ಷಕ್ ಹೇಳ್ಕೊಳ್ಳೋಕ್ಕಾಗದೇ ಇರೋಂಥ ವಿಷಯ ಏನಾದರೂ ಇದೆಯಾ? ಏನೂ ಇಲ್ಲ ಅನ್ಕೊಂಡು ಲೈಕ್ ಲೋನ್ಲಿ ಪರ್ಸನ್ ಆ ಥರದ ಎಂಥದಿಲ್ಲ. ಎಷ್ಟೇ ಬೇಜಾರಾದರೂ ಏನೇ ಆದರೂ ನನ್ನ ಫ್ರೆಂಡ್ಸ್ ಜೊತೆ ನಿಂತೀನಲ್ಲ, ಆ ಥರದ ಯಾವತ್ತೂ ಅನಿಸ್ಲೇ ಇಲ್ಲ ನನಗೆ. ಆ ಥರ ಏನೋ ಹೇಳ್ಕೊಂಡಿರೋ ವಿಚಾರ ಯಾರೂ ನಾನು ಇದನ್ನು ಶೇರೇ ಮಾಡಿಲ್ಲ, ಮತ್ತೊಂದಿಲ್ಲ, ಎಂಥದಿಲ್ಲ, ಎಲ್ಲ ಹೇಳಿದ್ದೀನಿ. ಎಲ್ರಿಗೂ ಎಲ್ಲ ಸಾಲ ಇದೆ. ಯಾಕಂದ್ರೆ ನಿಮ್ಮ ಅಮ್ಮನಿಗೆ ಇದುವರೆಗೂ ನೀವು ಹೇಳ್ದಿರೋ ವಿಚಾರ ಏನಾದರೂ ಇದೆಯಾ? ಓಪನ್ ಬುಕ್ಕು, ಎಷ್ಟೇ ಫೋನ್ ಬಂದರೂ ನಮ್ಮ ಅಮ್ಮ ಎಂಥದಿಲ್ಲ, ಎಲ್ಲದೂ ಹೇಳಿದ್ದೀನಿ. ಎಂಥದ್ದು ಸುಮಾರು ಎಂಥದ್ದು. ಅಪ್ಪ ಇರುವಾಗ ಅಪ್ಪಗೆ ಹೇಳ್ದೇ ಇರೋಂಥ ವಿಚಾರ ಏನಾದ್ರು ಇದೆಯಾ? ಅದೇ ಹುಡುಗಿನ ಇಷ್ಟಪಡ್ತಿದ್ನಲ್ಲ, ಅದನ್ನ ಹೇಳಿಲ್ಲ, ಅದೊಂದು ವಿಚಾರ ಅಷ್ಟೆ. ಹೇಳಿದ್ರು ಏನು ಹೇಳ್ತಿದ್ರು? ಆಯ್ತು ಹೇಳಿದ್ರೆ ಸ್ವಲ್ಪ ಅದು ಸೆನ್ಸಾರ್ ಆಗುತ್ತೆ, ಹೇಳೋಕ್ಕಾಗಲ್ಲ ಇಲ್ಲಿ. ಕೋಪ ಬಂದಾಗ ರಕ್ಷಕ್ ಯೂಸ್ ಮಾಡುವಂಥ 3 ಕೆಟ್ಟ ಮಾತುಗಳು. ಅಯ್ಯೋ, ನಾನು ಕೆಟ್ಟ ಮಾತು ಯೂಸೇ ಮಾಡಲ್ಲ. ಅದನ್ನ ಕೆಟ್ಟ ಮಾತು ಅಂತ ಯಾರು ಹೇಳೋದು ಇಲ್ಲ, ಅದನ್ನ ಅದನ್ನ ಯೂಸೇ ಮಾಡಲ್ಲ. ನಂಗೆ ಗೊತ್ತಿಲ್ಲ ಕೆಟ್ಟ ಮಾತು. 3 ಕೆಟ್ಟ ಮಾತು. 3 ಕೆಟ್ಟ ಮಾತು ರಕ್ಷಕ್ ಯೂಸ್ ಮಾಡಿ. ನಾನು ಎಲ್ಲರೂ ಯೂಸ್ ಮಾಡೋ ಕೆಟ್ಟ ಮಾತು ನಾನು ಯೂಸೇ ಮಾಡಲ್ಲ. ರಕ್ಷಕ್ ಅಂದ್ರೆ ಡಿಫ್ರೆಂಟ್. ರಕ್ಷಕ್ ಬೇರೆ ಬೇರೆ ಪದಗಳು ಯೂಸ್ ಮಾಡಲ್ಲ, ಅದು ಕ್ಯಾಮ್ರಾ ಮುಂದೆ ಹೇಳ್ಕೊಳಕ್ಕಾಗಲ್ಲ. ತುಂಬಾ ಕೆಟ್ಟ ಮಾತು ಮಾತಾಡಿ, ಒಳ್ಳೆ ಹುಡುಗ. ಹೌದು, ಕೆಟ್ಟ ಮಾತು ಮಾತಾಡಲ್ಲ ಅಂದರೆ ಏನು ವರ್ಡ್ಸ್? ಕೆಟ್ಟ ಮಾತು ಕನ್ನಡದಲ್ಲಿ ಇರುತ್ತಲ್ಲ, ಅದನ್ನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿ. ಅದು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ರು ಹೋಲ್ಸಾಗೆ ಕೇಳಿಸ್ತಾರೆ, ಅದಕ್ಕೆ ಬೇಡವೇ ಬೇಡ. ಹೇಳ್ಬಿಡಿ 3 ವರ್ಡ್ಸ್. ಏನು ಕೋಪ ಓಕೆ, ಕೆಟ್ಟ ಮಾತಲ್ಲ, ಕೋಪ ಬಂದಾಗ ರಕ್ಷಕ್ ಯೂಸ್ ಮಾಡುವಂಥ ಪದಗಳು. ಕೋಪ ಬಂದಾಗ ಯೂಸ್ ಮಾಡೋದು ಅದು ಕ್ಯಾಮ್ರಾಗೆ ತುಂಬ ಗೌರವ ಕೊಡ್ತೀನಿ. ಕ್ಯಾಮ್ರಾ ಮುಂದೆ ಬೇಕಿತ್ತೆ ನನಗೆ. ಅಷ್ಟು ವರ್ಡ ತುಂಬ ಸೀರಿಯಸ್ ಆಗಿ ಯೂಸ್ ಮಾಡ್ತೀರಾ? ಇನ್ನೇನು ಮತ್ತೆ ಇರೋದು ಹೇಳ್ಬೇಕು. ಸತ್ಯವರು ಬೇಜಾನ್ ಯೂಸ್ ಮಾಡ್ತೀನಿ ನಾನು. ಯಾರು ಒಂದು ಲೈನಲ್ಲಾದರೂ ಒಂದು ಪದ ಇದ್ದೇ ಇರುತ್ತೆ ನಂದು, ಆ ಥರ ಯೂಸ್ ಮಾಡೋದು ನಾನು. ರಕ್ಷಕ್ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಕುಡಿತಾರೆ? ಅಲ್ಲುಚ್ತೀನಿ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಕಾಫಿ ಕುಡಿತೀರಾ? ಓಕೆ, ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿತಾರೆ ಅಂತ ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇರುತ್ತೆ, ನೀವು ನೆಗೆಟಿವೇ ಹೇಳಬೇಕು. ಈಗ ಓಕೆ, ಉಲ್ಟಾ ಹೇಳಬೇಕು. ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿತಾರೆ? ವಿಸ್ಕಿ. ಇದನ್ನ ನಾವು ಇದಕ್ಕೆ ಮುಂಚೆ ಹೇಳೋದವಲ್ಲ, ಅದನ್ನ ಹಾಕಲ್ಲ. ಓಕೆ, ಡನ್. ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥ ಫಸ್ಟ್ ಕೆಲಸ ಏನು? ರಾಘವೇಂದ್ರ ಸ್ವಾಮಿ ಫೋಟೋ ನೋಡ್ತೀನಿ. ನಾನು 2 ಫೋನಲ್ಲೂ ಅಷ್ಟೇ, 2 ಫೋನಲ್ಲೂ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ, 2 ಫೋನಲ್ಲಿ ಇದು ನೋಡ್ತೀನಿ. ಓಕೆ, ಇದು ಪಾಸಿಟಿವ್ ಆಯಿತು. ಇನ್ನು ಉಲ್ಟಾ ಹೇಳೋದಾದ್ರೆ ರಕ್ಷಕ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನು ಕೆಲಸ ಮಾಡ್ತಾರೆ? ಏನು ಕೆಲಸ ಮಾಡ್ತಾರೋ? ಫಸ್ಟು ಬಾತ್ರೂಮ್ ನೋಡ್ತೀನಿ, ಬಾತ್ರೂಮ್ ನೋಡ್ತೀನಿ. ಯೂಶಲ್ ಆಗಿ ಎಲ್ಲರೂ ಮಾಡುವಂಥ ರೊಟೀನ್ ಅದು. ಓಕೆ, ಲೈಕ್ ನಮ್ಮೆಲ್ಲರ ಲೈಫಲ್ಲೂ ಪೀಪಲ್ ವಿಲ್ ಚೇಂಜ್, ಸಿಚುವೇಶನ್ಸ್ ಚೇಂಜ್ ಆಗುತ್ತೆ, ಪ್ರತಿಯೊಂದು ಚೇಂಜ್ ಆಗುತ್ತೆ. ವಾಟ್ ವಿಲ್ ನಾಟ್ ಚೇಂಜ್ ಅಕಾರ್ಡಿಂಗ್ ಟು ಯು? ನಾವಾಗಿದ್ದರೆ ಯಾವುದೂ ಚೇಂಜ್ ಆಗೋಲ್ಲ. ನೀವಾಗಿರಿ, ನಿಮ್ಮನ್ನ ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ, ಯಾವತ್ತೂ ಏನೂ ಚೇಂಜ್ ಆಗೋಲ್ಲ. ನೀವು ಅಪ್ಪ ಅಮ್ಮನ ನೀವು ಇಷ್ಟಪಡಿ, ಯಾರು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಅಷ್ಟೇ ಸಾಕು, ಇನ್ನೇನು ಬೇಡ ಜೀವನದಲ್ಲಿ. ಓಕೆ, ಇವತ್ತಿಗೆ ಈ ಕ್ಷಣಕ್ಕೆ ಹೌಸ್ ರಕ್ಷಕ್ ಲೈಫ್ ಹೆಂಗೆ ನಡೀತಿದೆ? ಫೈನಲಿ ವಾಟ್ ಯು ವಿಲ್ ಟೆಲ್? ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ, ಯಾವುದಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಚಿಂತೆ ಇಲ್ಲ. ಖುಷಿಯಾಗಿ ಮೇಕಪ್ ಹಾಕ್ತೀನಿ, ಶ್ರದ್ಧೆ ಬಂದು ಕೆಲಸ ಮಾಡ್ತೀನಿ, ಸಾಯಂಕಾಲ ಆದರೆ ಮನೆಗೆ ಹೋಗ್ತೀನಿ, ಊಟ ಮಾಡ್ತೀನಿ, ಅಮ್ಮನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಲಗ್ತೀನಿ. ಅಷ್ಟೇ ನನ್ನ ದಿನ, ಇನ್ನೇನೂ ಇಲ್ಲ. ಫ್ರೆಂಡ್ಸಿಗೆ ಸಿಗ್ಬೇಕಾ ಸಿಗ್ತೀವಿ, ಕ್ರೀಡೆ ಆಡಬೇಕಾ ಕ್ರೀಡೆ ಆಡ್ತೀವಿ, ಜೊತೆಗೆ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತೀವಿ, ಆರಾಮಾಗಿದ್ದೀನಿ. ಆ್ಯಂಡ್ ಈ ಪಾಡ್ಕಾಸ್ಟ್ ನೋಡಿರೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ರಕ್ಷಕ್ ಇಸ್ ಸಿಂಗಲ್. ಆ್ಯಂಡ್ ರಕ್ಷಕ್ ಅವ್ರ ವಯಸ್ಸಿಗಿಂತ ಸ್ವಲ್ಪ 2 ವರ್ಷ ದೊಡ್ಡೋರಿರೋರನ್ನ ಮದುವೆ ಆಗ್ತಾರೆ. ಆ್ಯಂಡ್ ಇನ್ನೊಂದಷ್ಟು ವಿಚಾರಗಳೇನು ನೀವು ಪಾಡ್ಕಾಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಇನ್ನೊಂದು ಅವಾಗಲೇ ಕೇಳಿದೆ ನಿಮ್ಮನ್ನ, ಈ 1 ಸುಳಿ 2 ಸುಳಿ ಎಲ್ಲ ನಂಬ್ತೀರಾ ನೀವು ಅಂತ? ಖಂಡಿತ. ನಿಮ್ಗೆ ಎಷ್ಟು ವಯಸ್ಸು? ನಿಮಗೆ 24 24 ವರ್ಷ. 24 ವರ್ಷ. 24 ವರ್ಷ.
ನನಗೆ 24. ನನಗಿಂತ 2 ವರ್ಷ ದೊಡ್ಡವರು. ಓಕೆ ಡನ್. ಆಮೇಲೆ ಇದು ನೀವು ಹೊಸಕೋಟೆಗೆ ಬಂದಿದ್ದೀರಲ್ಲ, ರಕ್ಷಕ್ಕೆ ಆ್ಯಕ್ಚುಲಿ ನಾನ್ ವೆಜ್ ಅಂದ್ರೆ ಇಷ್ಟ. ಯಾರು ಇಷ್ಟ ಅಂತನಾ? ಅಲ್ಲ ನೋ ರಕ್ಷಕ್ಕೆ ನಾನ್ ವೆಜ್ ಅಂದ್ರೆ ಇಷ್ಟ. ಎಲ್ಲಿ ಯಾವ ಫುಡ್ ಇಷ್ಟ, ಏನು ಇಷ್ಟ, ಹೌದು ಫುಡ್ ಬಗ್ಗೆನೇ ಕೇಳೋಣ ಆಗ್ಲೇ ಅನ್ಕೊಂಡೆ. ನಿಮ್ಮೂರ ಬಗ್ಗೆ ಮಾತ್ರ ನೀವು ಕೇಳಿದ್ರೆ ಬೇರೆಯವ್ರಿಗೆ ಮೋಸ ಮಾಡ್ದಂಗೆ ಲೆಕ್ಕ ಇದು. ಇಲ್ಲ ನಮ್ಮೂರ ಬಗ್ಗೆ ನಾನು ಕೇಳ್ತಿಲ್ಲ. ರಕ್ಷಕ್ಕೆ ನಾನ್ ವೆಜ್ ಅಂದ್ರೆ ಇಷ್ಟ. ಓಕೆನಾ, ಏನು ಇಷ್ಟ? ಮಟನ್ ಬಿರಿಯಾನಿ, ಮಟನ್ ಫ್ರೈ, ಕಬಾಬು, ಚಿಲ್ಲಿ ಚಿಕನ್, ಒಳ್ಳೆ ಇಡ್ಲಿ, ಮಟನ್ ಸಾಂಬಾರ್. ಓಕೆ, ರಕ್ಷಕ್ ವಿಲ್ ಪ್ರಿಪೇರ್? ಇಲ್ಲ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿ ತಿಂತೀನಿ. ಖಾರ ಉಪ್ಪು ಕಮ್ಮಿ ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ಅಷ್ಟೇ. ಡನ್. ಆಮೇಲೆ ಬಿರಿಯಾನಿ ಅಂತ ನಾನು ಕೇಳಿದೆ, ಯಾವ ಬಿರಿಯಾನಿ ಇಷ್ಟ ನಿಮಗೆ? ಹೇಳಿ. ಅಂದರೆ ಹನುಮಂತು, ಮೈಸೂರು ಹನುಮಂತು ಬಿರಿಯಾನಿ. ಬೆಂಗಳೂರಲ್ಲಿ ನಮ್ಮ ಕಾಟನ್ ಪೇಟೆ ಒಂದು 3 ಬಿರಿಯಾನಿ ಇದೆ, ಎಲ್ಲ ಇಷ್ಟ ಅಲ್ಲಿ. ಆ ಥರ ನನಗೆ ಪ್ಯಾಷಲಾಗಿ ಬಿರಿಯಾನಿ ಸಿಕ್ಕರೆ ಸಾಕು, ತಿಂತೀನಿ ಹೊಟ್ಟೆ ತುಂಬ. ಎಕ್ಸ್ಪೆಕ್ಟೆಡ್. ಹೊಸಕೋಟೆಗೆ ಬಂದು ಹೊಸಕೋಟೆ ಬಿರಿಯಾನಿ ಹೆಸರು ಹೇಳಿಲ್ಲ ನೀವು ಅಂದರೆ. ಹೊಸಕೋಟೆ ಬಿರಿಯಾನಿ ಇಷ್ಟ? ಎಲ್ಲ ಬಿರಿಯಾನಿ ತಿಂತೀನಿ ಹೇಳ್ತಿಲ್ವ, ಎಲ್ಲ ಬಿರಿಯಾನಿ. ಹೊಸಕೋಟೆ ಪರ್ಟಿಕ್ಯುಲರ್ ಅಂತಾನೆ ಇಲ್ಲ, ಎಲ್ಲ ಬಿರಿಯಾನಿ ಹೊಸಕೋಟೆ ಪರ್ಟಿಕ್ಯುಲರ್ ಆಗಿ ಬಂದು ತಿಂದಿದ್ದೀರಾ ಅಲ್ವಾ ಬಿರಿಯಾನಿ? ತಿನ್ಸಿದಾರೆ, ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಇದ್ದಾರೆ ಅಲ್ಲಿ, ಅವರೇ ತಿನ್ಸಿದಾರೆ. ಅವರೇ ಬಿರಿಯಾನಿ ತಿನ್ಸಿದ್ರಾ? ಅಯ್ಯೋ ದೇವ್ರೆ. ಓಕೆ ನೈಸ್. ಇಲ್ಲ ಹೊಸಕೋಟೆಲ್ಲೂ ಲೈಕ್ ಎಷ್ಟೊಂದು ಜನಕ್ಕೆ ನೀವು ಗೊತ್ತು, ಪೀಪಲ್ ಎಷ್ಟೊಂದು ಜನ ಗೆಸ್ ನೀವು ಹೊಸಕೋಟೆಗೆ ಬಂದಾಗ ಮಾತಾಡ್ಸಿದ್ದಾರೆ ಅಂತ ಅನ್ಸುತ್ತಲ್ವಾ? ಪೀಪಲ್ ಹೊಸಕೋಟೆಲ್ಲೂ ನೀವು ತುಂಬ ರೀಚ್ ಆಗಿದ್ದೀರಾ, ಎಷ್ಟೊಂದು ಪ್ರೋಗ್ರಾಮ್ಸ್ಗೂ ಬಂದಿದ್ದೀರಾ ಅನ್ಸುತ್ತಲ್ವಾ? ನಿಮ್ಮೂರನ್ನ ನೀವು ಚೆನ್ನಾಗಿ ಹೇಳ್ತಿರಲ್ಲ, ನಮ್ಮೂರು ಅಂತ ಅಲ್ಲ, ಹೊಸಕೋಟೆಯಲ್ಲಿ ನಿಮಗೆ ಬಿರಿಯಾನಿ ಇಷ್ಟ ಅನ್ನೋದನ್ನ ನಾನು ಹೇಳಿಸ್ದೆ ಅಷ್ಟೇ. ಪಾಪ ಹೊಸಕೋಟೆ ಇರೋ ಬಿರಿಯಾನಿ ಅಂಗಡಿಗಳಿಗಾದ್ರೂ ವಿಡಿಯೋ ಹಾಕೊಂತಾರಲ್ಲ ಸ್ಟೇಟಸಲ್ಲಿ. ಹೊಸಕೋಟೆ ನನ್ನ ಫ್ರೆಂಡ್ಸ್ ಡೇ ಎಷ್ಟು ಬಿರಿಯಾನಿ ಶಾಪ್ಸ್ ಇದೆ. ಒಟ್ನಲ್ಲಿ ಹೊಸಕೋಟೆ ಅಂದರೆ ಇಷ್ಟ, ಹೊಸಕೋಟೆ ಬಿರಿಯಾನಿ ಅಂದರೆ ಇಷ್ಟ. ಹೊಸಕೋಟೆ ಇರೋರು ಫೈನ್. ಹೆಂಗಿತ್ತು, ಹೆಂಗೆ ಅನ್ನಿಸ್ತು ಇವತ್ತು ಇಷ್ಟು ಇಂಟರ್ವ್ಯೂಸ್ ಮಾಡಿ ಕೊಟ್ಟಿದ್ದೀರಾ? ನಿಮ್ಮಂತ ದೊಡ್ಡವ್ರ ಜೊತೆ ಎಲ್ಲ ನಾನು ಒಂದು 2 ವರ್ಷದಿಂದ ಏನೋ ಇಂಟರ್ವ್ಯೂ ಮಾಡಿದ್ದು. ಖಂಡಿತ 2 ವರ್ಷ. ಅದಾದ್ಮೇಲೆ ಎಷ್ಟೊಂದು ವಿಚಾರಗಳು ನಡೀತು, ಟ್ರೋಲ್ ಮಾಡಿ ಹಾಕಿದ್ರು. ಎಷ್ಟು ನಡೀತು, ಎಲ್ಲ ಚೆನ್ನಾಗಾಯ್ತು ಜೀವನದಲ್ಲಿ. ತುಂಬ ಚೆನ್ನಾಗಿ ಅನಿಸ್ತು ಇಂಟರ್ವ್ಯೂ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ರಕ್ಷಕ್ ಅವ್ರನ್ನ ಒಂದಷ್ಟು ಮಾತಾಡಿಸಿ, ಹಾಡು ಆಡಿಸಿ, ಪ್ರೀತಿ ಬಗ್ಗೆ ಹೇಳಿಸಿ, ಒಂದಷ್ಟು ಎಮೋಷನ್ಸ್ ಬಗ್ಗೆ ಮಾತಾಡಿ, ಆ್ಯಂಡ್ ಅವ್ರ ಲೈಫ್ ಪಾಸ್ಟ್ಗಿಂತ ವಾಚ್ ರಕ್ಷಕ್ ಇವಾಗ ಅನ್ನೋ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿರಿ. ಹೋಪ್ ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಪಾಡ್ಕಾಸ್ಟನ್ನು ನೋಡಿ ವಿತ್ ಬಿಯಾಂಡ್ ಲಿಮಿಟ್ಸ್. ಥ್ಯಾಂಕ್ ಯು ಆಲ್.